ನಿಮ್ಮ ಮಗು ಊಟ ಮಾಡಬೇಕಾದ್ರೂ ಕೈಯಲ್ಲಿ ಮೊಬೈಲ್ ಇರಲೇಬೇಕಾ? ಇಂದಿನ ದಿನಗಳಲ್ಲಿ ಮೊಬೈಲ್ ಚಟವನ್ನು ಬಿಡಿಸುವುದೇ ಒಂದು ಹರಸಾಹಸವಾಗಿದೆ. ನಮ್ಮಲ್ಲಿ ಹೆಚ್ಚಿನ ಪೋಷಕರು ಮಗು ಹಠ ಮಾಡುತ್ತಿದ್ರೆ, ಅದು ಅತ್ರೆ ಅಥವಾ ಆಹಾರ ತಿನ್ನದೇ ಇದ್ರೆ ಕೈಗೆ ಮೊಬೈಲ್ ಕೊಡ್ತಾರೆ. ಮೊಬೈಲ್ ನೋಡ್ತಾ ನೋಡ್ತಾ ಮಗು ಊಟ ಮಾಡುತ್ತೆ, ಅಳೋದನ್ನು ಕೂಡ ನಿಲ್ಲಿಸುತ್ತೆ. ಇದು ಹೆತ್ತವರಿಗೆ ಮಗುವನ್ನು ಸಮಾಧಾನ ಮಾಡಲು ಬಹಳ ಸುಲಭ ವಿಧಾನ ಅನಿಸಿರಬಹುದು. ಆದರೆ ನೀವು ತಪ್ಪು ಮಾಡ್ತಿದ್ದೀರಾ. ಹೌದು, ನಿಮ್ಮ ಮಗುವಿನ ಒತ್ತಾಯವನ್ನು ಈಡೇರಿಸಲು ನೀವು ಅವರ ಕೈಗೆ ಮೊಬೈಲ್ ಕೊಡ್ತಿದ್ದೀರಾ. ಹೌದು ಎಂದಾದರೆ ಇಂದಿನಿಂದಲೇ ಜಾಗರೂಕರಾಗಿರಿ. ಇಲ್ಲದಿದ್ದರೆ ಮುಂದೆ ತುಂಬ ಸಮಸ್ಯೆಗಳನ್ನು ಎದುರಿಸಬೇಕಾಗುತ್ತದೆ. ಏಕೆಂದರೆ ಮಕ್ಕಳಲ್ಲಿ ಮೊಬೈಲ್ ನೋಡುವ ಅಭ್ಯಾಸ ಚಿಕ್ಕ ವಯಸ್ಸಿನಲ್ಲಿ ಅವರನ್ನು ಸಮೀಪ ದೃಷ್ಟಿಯಂತಹ ಅಪಾಯಕಾರಿ ಕಾಯಿಲೆಗೆ ಬಲಿಯಾಗಿಸಬಹುದು ಎನ್ನುತ್ತಾರೆ ಹಾಸನದ ವಾಟ್ಸನ್ ಐ ಕೇರ್ನಲ್ಲಿ ಖ್ಯಾತ ನೇತ್ರ ತಜ್ಞೆಯಾಗಿರುವ ಡಾಕ್ಟರ್ ನಿವೇದಿತಾ. ಮೊಬೈಲ್ ಅಭ್ಯಾಸ ಮಕ್ಕಳ ದೃಷ್ಟಿಯ ಮೇಲೆ ನೇರ ಪರಿಣಾಮ ಬೀರುತ್ತದೆ. ಆದ್ದರಿಂದ ತಿನ್ನುವಾಗ ಅಥವಾ ಅಳುವಾಗ ಮಕ್ಕಳಿಗೆ ಆಮಿಷ ಒಡ್ಡಲು ಮೊಬೈಲ್ ಫೋನ್ ನೀಡುವುದನ್ನು ತಪ್ಪಿಸಲೇಬೇಕು. ಸಮೀಪ ದೃಷ್ಟಿಯು ಕಣ್ಣಿನ ಒಂದು ಸಮಸ್ಯೆಯಾಗಿದ್ದು ಇದರಲ್ಲಿ ನೋಡಲು ಕಷ್ಟವಾಗುತ್ತದೆ. ಇದರ ಪ್ರಭಾವದಿಂದಾಗಿ ಕಣ್ಣುಗಳು ದೂರದ ವಸ್ತುಗಳ ಮೇಲೆ ಕೇಂದ್ರೀಕರಿಸಲು ಸಾಧ್ಯವಾಗುವುದಿಲ್ಲ ಮತ್ತು ಅವುಗಳ ದೃಷ್ಟಿ ಕೂಡ ಹಾಳಾಗುತ್ತದೆ. ಈ ಕಾರಣದಿಂದಾಗಿ ದೃಷ್ಟಿ ಮಂಜಾಗುತ್ತದೆ. ಈ ಸಮಸ್ಯೆ ಚಿಕ್ಕ ಮಕ್ಕಳಲ್ಲಿ ಕಂಡುಬರುತ್ತದೆ. ಚಿಕ್ಕ ವಯಸ್ಸಿನ ಮಕ್ಕಳಲ್ಲಿ ಮೊಬೈಲ್ ನೋಡುವುದರಿಂದ ಉಂಟಾಗಬಹುದಾದಂತಹ ಅಪಾಯಗಳೇನು? ಅವುಗಳನ್ನು ತಪ್ಪಿಸೋದು ಹೇಗೆ? ಮಕ್ಕಳನ್ನು ಮೊಬೈಲ್ ಚಟದಿಂದ ದೂರವಾಗಿಸುವುದು ಹೇಗೆ? ಇದರ ಬಗ್ಗೆ ಖ್ಯಾತ ನೇತ್ರ ತಜ್ಞೆಯಾಗಿರುವ ಡಾಕ್ಟರ್ ನಿವೇದಿತಾ ವ್ಯೂ ಪಾಯಿಂಟ್ನೊಂದಿಗೆ ಮಾತನಾಡಿದ್ದಾರೆ. ಬನ್ನಿ ಅವರೇನು ಹೇಳಿದ್ದಾರೆ ಕೇಳೋಣ. ತುಂಬ ಹೆಚ್ಚಾಗಿ ಕಣ್ಣಿನ ಸಮಸ್ಯೆ ಕಾಣಬರ್ತಾ ಇದೆ. ಯಾಕಂತಂದರೆ ಮಕ್ಕಳಲ್ಲಿ ಸ್ಕ್ರೀನ್ ಟೈಮ್ ಅನ್ನೋದು ಹುಟ್ಟಿದ ಮಗು ಆಲ್ಮೋಸ್ಟ್ 3 ತಿಂಗಳು 6 ತಿಂಗಳು ಮಕ್ಕಳಿಂದನೇ ಮೊಬೈಲ್ ಕೊಡೋದು ಸ್ಟಾರ್ಟ್ ಆಗಿಬಿಟ್ಟಿದೆ. ಈಗ 1 ವರ್ಷ ಆಯ್ತಂದ್ರೆ ಮಕ್ಕಳಿಗೆ ಊಟ ಮಾಡಿಸ್ಲಿಕ್ಕೂ ಮೊಬೈಲ್ ಫಸ್ಟ್ ಶುರುವಾಗುತ್ತೆ. ಯಾಕಂದ್ರೆ ಮಕ್ಕಳು ಊಟ ಮಾಡಲ್ಲ. ಈಗ ಯಾರಿಗೂ ಕೂಡ ಮೇನ್ ಪುರ್ಸೋತಿಲ್ಲ ಕೂತು ಊಟ ಮಾಡಿಸೋಷ್ಟು. ಎಲ್ಲ ಮೊಬೈಲ್ ಕೊಡೋದು, ಇಲ್ಲ ಟಿವಿ ಮುಂದೆ ಇಡೋದು, ಊಟ ಮಾಡಿಸೋದು. ಇದು ತುಂಬಾ ಕಾಮನ್ ಆಗಿ ಪ್ರತಿಯೊಂದು ನೋಡೋದು. ಎಲ್ಲರ ಮನೆಯಲ್ಲೂ ನಡೆಯುತ್ತೆ, ನಮ್ಮ ಮನೆಯಲ್ಲೂ ನಡೀತಾ ಇರೋದು. ಸೊ ಇದು ಮಾಡೋದ್ರಿಂದ ಏನಾಗ್ತದೆ, ಮಕ್ಕಳು ಕಣ್ಣನ್ನ ತುಂಬಾ ಫೋಕಸ್ ಮಾಡಿ ಹತ್ರದಕ್ಕೆ ನೋಡ್ಬೇಕಾಗ್ತದೆ. ಸೊ ಇದರಿಂದ ಏನಾಗುತ್ತೆ, ಆ ಮಕ್ಕಳಲ್ಲಿ ಬರುವಂತ ಏನು ಕರೆಕ್ಟಾಗಿ ದೃಷ್ಟಿ ನಮಗೆ ಫೋಕಸ್ ಆಗಬೇಕು ಅದಾಗ್ದಲೇ ದೃಷ್ಟಿ ಸಮಸ್ಯೆ ಬರ್ತಾ ಇದೆ. ಸೊ ಅವರಿಗೆ ದೃಷ್ಟಿ ಸಮಸ್ಯೆ ಶುರುವಾಗಿ ತುಂಬಾ ಚಿಕ್ಕ ಮಕ್ಕಳು, ಸ್ಕೂಲ್ ಮಕ್ಕಳಿಗೆಲ್ಲ ಇವಾಗ ಕನ್ನಡಕದ ಸಮಸ್ಯೆ ತುಂಬಾ ಕಾಮನ್ ಆಗ್ಬಿಟ್ಟಿದೆ ಇವಾಗ. ಸೊ ಮೇನ್ ಸ್ಕ್ರೀನ್ ಟೈಮ್ ಅಂತ ಹೇಳ್ಬೋದು ನನಗೆ ಮಕ್ಕಳಿಗೆ. ಈ ಸೇಫ್ಟಿ ಏನು ತಗೋಬೇಕಾಗುತ್ತೆ ಪೇರೆಂಟ್ಸ್ ಆಗಲಿ ಮಕ್ಕಳೇ ಆಗಲಿ? ಸೊ ಪೇರೆಂಟ್ಸ್ ಕಡೆಯಿಂದ ಆಕ್ಚುಲಿ ಮೇಜರ್ ರೋಲ್ ಇರ್ತದೆ ನಾವು ಇದರಲ್ಲಿ ಮಾಡಬೇಕಾದ್ರೆ. ಯಾಕೆಂದ್ರೆ ನಾವು ಎಷ್ಟು ಮೊಬೈಲ್ ಯೂಸ್ ಮಾಡ್ತೀವಿ, ಸಿಸ್ಟಮ್ ಯೂಸ್ ಮಾಡ್ತೀವಿ, ನಮ್ಮ ಮಕ್ಕಳು ಕೂಡ ಅದೇ ಫಾಲೋ ಮಾಡ್ತಾರೆ. ನಾವೊಂದು ಬುಕ್ ಹಿಡಿದ್ರೆ ಬುಕ್ ಹಿಡಿತಾರೆ, ಅಷ್ಟೇ ಇರುತ್ತೆ ಮೇನ್. ಬಟ್ ಏಕೆ ನಾವೆಷ್ಟು ಅಡಿಕ್ಟೆಡ್ ಇರ್ತೀವಲ್ಲ, ಆ ಮಕ್ಕಳು ಕೂಡ ಅದೇ ಫಾಲೋ ಮಾಡ್ತಾರೆ. ಸೊ ನೀವು ಎಷ್ಟಾಗುತ್ತಷ್ಟು ನೀವು ಕೂಡ ರೆಡ್ಯೂಸ್ ಮಾಡ್ಬೇಕಾಗ್ತದೆ ಮಕ್ಕಳ ಜೊತೆ. ಮಕ್ಕಳು ಅಷ್ಟೇ ನೀವು ಯೂಸ್ ಮಾಡಬೇಡ್ರಿ, ನಾನು ಮೊಬೈಲ್ ನೋಡ್ತೀನಿ ಅಂದ್ರೆ ಅದು ಫಸ್ಟ್ ಆಗದೇ ಇರೋಂಥ ವಿಷಯ ಅದು. ಸೊ ನೀವು ಲಿಮಿಟ್ ಮಾಡ್ರಿ. ಮಕ್ಕಳಿಗೂ ಒಂದು ಮ್ಯಾಕ್ಸಿಮಮ್ ಒಂದು ½ an hour ಕೊಡ್ರಿ. ಎಸ್ಪೆಷಲಿ ಮೊಬೈಲ್ನ ಅವಾಯ್ಡ್ ಮಾಡಬೇಕಾಗುತ್ತೆ. ಟಿವಿಯಲ್ಲಿ ಒಂದು ಎಜುಕೇಷನಲ್ ವಿಡಿಯೋಸ್ ಬರ್ತದೆ, ಯೂಟ್ಯೂಬಲ್ಲಿ ಎಜುಕೇಷನಲ್ ವಿಡಿಯೋಸ್, ತಪ್ಪಿಲ್ಲ ಅದು ಹಾಕೋದ್ರಿಂದ. ಬಟ್ ಅದಕ್ಕೆ ಏನಂದ್ರೆ ಎಲ್ಲದಕ್ಕೂ ಒಂದು ಲಿಮಿಟೇಷನ್ ಅಂತ ಇರುತ್ತೆ. ½ an hour to 1 hour ಮ್ಯಾಕ್ಸಿಮಮ್. ಸೊ ಇಷ್ಟು ಯೂಸ್ ಮಾಡಿ. ಮತ್ತೆ ಮೊಬೈಲ್ ಎಷ್ಟು ಸಾಧ್ಯ ಅಷ್ಟು ಅವಾಯ್ಡ್ ಮಾಡ್ರಿ. ಮಕ್ಕಳಿಗೆ ಏನು ತಿಂತಾರೆ ಅಂತ ಅವ್ರಿಗೆ ಫಸ್ಟ್ ಗೊತ್ತಿರಬೇಕು. ಸೊ ಇದನ್ನ ಮಾಡ್ಕೊಂಡ್ರೆ ಮೋಸ್ಟ್ ಪ್ರಾಬ್ಲಿ. ಮತ್ತೆ ಹೊರಗಡೆ ಮಕ್ಕಳಿಗೆ ಮೇನ್ ಆಟ ಆಡ್ಲಿಕ್ಕೆ ಕಳಿಸ್ಬೇಕಾಗ್ತದೆ. ಎವ್ರಿ ಡೇ ಒಂದು ಅರ್ಧ ಗಂಟೆಯಿಂದ 1 ಗಂಟೆ ಮಕ್ಕಳು ನಾರ್ಮಲ್ ಸನ್ಲೈಟ್ ಅಲ್ಲಿ ಆಟ ಆಡಬೇಕು. ಇಲ್ಲ ಅಂದ್ರೆ ಏನಾಗ್ತದೆ, ಮಕ್ಕಳಿಗೆ ಕನ್ನಡಕದ ಸಮಸ್ಯೆ ಹೆಚ್ಚಾಗ್ತದೆ. ಯಾವಾಗ ನಾವು ಒಂದು ಮಯೋಪಿಯಾ ಅಂತ ಏನಂತೀವಿ ಅಂದ್ರೆ ಶಾರ್ಟ್ ಸೈಟ್ ಅಂತ ಏನಂತೀವಿ, ಮಕ್ಕಳಿಗೆ ಅದು ಜಾಸ್ತಿ ಏನಕ್ಕಾಗ್ತದೆ ಅಂದ್ರೆ ಇಂಡೋರ್ ಆಕ್ಟಿವಿಟೀಸ್ ಜಾಸ್ತಿ ಆಗ್ತಾ ಇದೆ. ಸೊ ಲ್ಯಾಪ್ಟಾಪ್ ಅಲ್ಲಿ ವಿಡಿಯೋ ಗೇಮ್ಸ್ ಆಡ್ತಾರೆ, ಹೊರಗೆ ಆಟ ಆಡಲ್ಲ, ಮೊಬೈಲ್ ಯೂಸ್ ಮಾಡ್ತಾರೆ, ಹತ್ರ ಓದೋದು ಜಾಸ್ತಿ ಇರ್ತದೆ. ಪ್ರತಿಯೊಂದು ಈಗ ಆನ್ಲೈನ್ ಕೋರ್ಸಸ್ ಆಗಿದೆ. ಸೊ ಇದರಿಂದಾಗಿ ಏನಾಗ್ತಾ ಇದೆ, ಮಕ್ಕಳಲ್ಲಿ ಮಯೋಪಿಯಾ ಚಾನ್ಸಸ್ ಜಾಸ್ತಿ ಇದೆ. ಸೊ ಎಷ್ಟಾಗುತ್ತಷ್ಟು ಓದೋದಾದ್ರೂ ಹೊರಗೆ ಓದಬೇಕು, ಇಲ್ಲ ಆಟ ಆಡೋದಾದ್ರೂ ಹೊರಗೆ ಸ್ವಲ್ಪ ಮಾಡೋದು ಒಳ್ಳೇದು. ಪ್ಲಸ್ ಸ್ಕ್ರೀನ್ ಟೈಮ್ ಎಷ್ಟಾಗ್ತದಷ್ಟು ರಿಡ್ಯೂಸ್ ಮಾಡ್ರಿ. ಬೇರೆ ಕಡೆ ಸ್ವಲ್ಪ ಗಿವ್ ದೆಮ್ ಸಮ್ ಏನಂತೀರಿ, ಬೇರೆ ಒಂದು ಆಕ್ಟಿವಿಟೀಸ್ ಕೊಡ್ರಿ. ಪಜಲ್ಸ್ ಸಾಲ್ವ್ ಮಾಡೋದು ಅಥವಾ ಇನ್ನೊಂದು ಮಾಡ್ತಂದ್ರೆ ಇದು ಉತ್ತಮ ಅನ್ಸುತ್ತೆ.
ಈ ಸ್ಟಾರ್ಟಿಂಗ್ ಮಕ್ಕಳಿಗೆ ಕಣ್ಣಿನ ಸಮಸ್ಯೆಗಳು ಯಾವ ರೀತಿ ಸಮಸ್ಯೆಗಳು ಬರ್ತವೆ ಮತ್ತೆ ಕಂಡುಹಿಡಿಯೋದು ಹೇಗೆ ಮೇಡಮ್, ಅದನ್ನ ಗೊತ್ತು ಮಾಡ್ಕೊಳ್ಳೋದು ಹೇಗೆ? ಸೊ ಚಿಕ್ಕ ಮಕ್ಳು ಇದ್ದಾಗ ನಾರ್ಮಲ್ ಆಗಿ 3 to 6 months ಅಷ್ಟು ಗೊತ್ತಾಗಲ್ಲ. ಮಕ್ಕಳು ಬರೀ ಲೈಟ್ ನೋಡಬೇಕು, ಲೈಟ್ ಫೋಕಸ್ ಮಾಡಿದ್ರೆ ಸಾಕಾಗ್ತದೆ. ಸೊ ಪರೀಕ್ಷೆಗಳದು ಆಫ್ಥಮಾಲಜಿಸ್ಟ್ ಅಂದ್ರೆ ಕಣ್ಣಿನ ಡಾಕ್ಟರ್ ಮಾಡಿದ್ರೆ ಅಷ್ಟೇ ಗೊತ್ತಾಗ್ತದೆ. ನೆಕ್ಸ್ಟ್ ನೀವು ಏನು ನೋಡ್ಬೋದು ಪೇರೆಂಟ್ಸ್ ಆಗಿ ಅಂದ್ರೆ, ಚಿಕ್ಕ ಮಕ್ಕಳಲ್ಲಿ ಕೆಲವೊಂದು ಮಕ್ಕಳಿಗೆ ಹುಟ್ಟಿದಾಗೇನೆ ಅಥವಾ ಒಂದು 2-3 ತಿಂಗಳಲ್ಲಿ ಸ್ಕ್ವಿಂಟ್ ಅಂದ್ರೆ ಓರೆಗಣ್ಣಾಗೋದು, 2 ಕಣ್ಣು ಸ್ಟ್ರೈಟ್ ಇರಬೇಕಾಗ್ತದೆ. ಸೊ ಚಿಕ್ಕ ಮಕ್ಕಳಲ್ಲಿ ಇರೋದು ಸಾಮಾನ್ಯ. ಸೊ 3 ತಿಂಗಳಾದ್ಮೇಲೆ ನೀವು ಇಂಥದ್ದೇನಾದ್ರು ನೋಟಿಸ್ ಮಾಡಿದ್ರೆ ಖಂಡಿತವಾಗಿ ನೀವು ಕಣ್ಣಿನ ಡಾಕ್ಟರ್ನ ಆ ಟೈಮಲ್ಲಿ ಕನ್ಸಲ್ಟ್ ಮಾಡಬೇಕಾಗುತ್ತೆ. ಯಾಕೆಂದ್ರೆ ಕಣ್ಣು ಓರೆಗಣ್ಣಿರೋದು ಅದು ಅದೃಷ್ಟ ಅಲ್ಲ, ಅದು ತೊಂದರೆ. ಯಾವತ್ತೂ ಪರೀಕ್ಷೆ ಮಾಡಿಸ್ಕೊಳ್ರಿ, ಅದಕ್ಕೆ ಟ್ರೀಟ್ಮೆಂಟ್ ಅವಶ್ಯಕತೆ ಇತ್ತಂದ್ರೆ ಖಂಡಿತವಾಗಿ ಆ ಟೈಮಲ್ಲಿ ಮಾಡಬೇಕಾಗ್ತದೆ. ನೆಕ್ಸ್ಟ್ ಬಂದು 1 ವರ್ಷ ಎಲ್ಲ ಆದಾಗ ಮಕ್ಕಳು ಈಗ ನೋಡೋದಕ್ಕೆ ಸ್ವಲ್ಪ ಏನೋ ತಡಸಾಡ್ತಾ ಇದ್ದಾರೆ ಮೇಡಮ್, ಕಣ್ಣು ಉಜ್ತಾ ಇದ್ದಾರೆ ಮೇಡಮ್, ಮತ್ತೆ ಸ್ಕೂಲಿಗೆ ನೀವು 2 ವರ್ಷ 3 ವರ್ಷ ಆದಾಗ ಬೋರ್ಡ್ ಕಾಣ್ತಾ ಇಲ್ಲ, ಮೇಡಮ್ ಹೇಳಿದ್ರು ನಿಮ್ಗೆ, ಅಥವಾ ಅವ್ನು ಮುಂದೆ ಬೆಂಚಲ್ಲಿ ಅಷ್ಟೇ ಕೂರ್ತಾನೆ, ಹಿಂದೆ ಬೆಂಚಲ್ಲಿ ಕೂತು ನೋಡಲ್ಲ, ಇದೆಲ್ಲ ದೃಷ್ಟಿ ದೋಷದ ಸಮಸ್ಯೆಗಳಿರ್ತದೆ. ಸೊ ಒಂದು 2-3 ವರ್ಷ ಆದ್ಮೇಲೂ ಕೂಡ ಮೆಳಗಣ್ಣು ಶುರು ಆಗ್ಬೋದು, ಓರೆಗಣ್ಣು. ಅದಕ್ಕೆ ನಾವು ಅಕಾಮಡೇಟಿವ್ ಇಸೋಟ್ರೋಪಿಯಾ ಇದೆಲ್ಲ ಇರ್ತಂದ್ರೆ ಅದು ಕನ್ನಡಕ ನಂಬರ್ ಇಂದನೂ ಆಗಿರ್ಬೋದು ಅಥವಾ ಬೇರೆ ತೊಂದರೆಯಿಂದನೂ ಆಗಿರ್ಬೋದು. ಸೊ ಇದು ಒಂದು ಪೇರೆಂಟ್ಸ್ ಆದವರು ಇದನ್ನ ಸ್ವಲ್ಪ ನೋಡ್ಕೋಬೇಕಾಗ್ತದೆ. ಸೊ ನೀವೇನ್ ಮಾಡ್ಬೇಕು ಮನೆಯಲ್ಲಿ, ಅದಕ್ಕೆ ನಿಮ್ಮ ಮಕ್ಳಿಗೆ ಗೊತ್ತಾಗ್ತಾನೆ, ಸ್ವಲ್ಪ ಒಂಚೂರು ದೊಡ್ಡವರಾದ್ರೆ ಈಸಿ ನೀವೇ ಚೆಕ್ ಮಾಡ್ಲಿಕ್ಕೆ, ಒಂದು ಕಣ್ಣು ಮುಚ್ಚಿ ಇನ್ನೊಂದು ಕಣ್ಣಿಂದ ನೋಡ್ಲಿಕ್ಕೆ ಹೇಳ್ಬೇಕು. ಸೊ ಈ ಕಣ್ಣು ಮುಚ್ಚಿ ನೋಡಕ್ ಹೇಳಿ, ಈ ಕಣ್ಣು ಮುಚ್ಚಿ ನೋಡಕ್ ಹೇಳಿ. ಆವಾಗ ನಿಮ್ಗೆ ನಾರ್ಮಲ್ ಆಗಿ 2 ಓದಕ್ಕೆ ಅವ್ರಿಗೆ ಆಗ್ತಾ ಇದೆಯಲ್ಲ ಜನರಲ್ ಚೆಕ್ಅಪ್ ಮಾಡ್ಕೊಳ್ರಿ. ನೀವು ಎಷ್ಟು ನೋಡ್ಬೋದು, ನಿಮ್ಮ ಮಕ್ಳು ಎಷ್ಟು ನೋಡ್ಬೋದು ಅಂತ. ಸೊ ನಿಮ್ಗೊಂದು ಗ್ರಾಸ್ ಆಗಿ ಐಡಿಯಾ ಬರ್ತದೆ, ತುಂಬಾ ಏನಾದ್ರು ದೃಷ್ಟಿ ಏನಾದ್ರು ಸಮಸ್ಯೆ ಇದೆಯಾ ಅಂತ ಗೊತ್ತಾಗುತ್ತೆ. ಗೊತ್ತಾಯ್ತಂದ್ರೆ ಇಮಿಡಿಯೇಟ್ ನೀವು ಕಣ್ಣಿನ ಡಾಕ್ಟರ್ನ ನೋಡಿ ಪರೀಕ್ಷೆಯನ್ನ ಮಾಡಿಸ್ಬೇಕಾಗ್ತದೆ. ಮತ್ತೆ ಮೆಳಗಣ್ಣಿಗೆಲ್ಲ ಏನಾದ್ರು ಇತ್ತಂದ್ರೆ ಖಂಡಿತವಾಗಿ ಒಂದು ಒಪಿನಿಯನ್ ತಗೊಂಡು ನಿಮ್ಮ ಹತ್ತಿರದ ಕಣ್ಣಿನ ಡಾಕ್ಟರ್ ಹತ್ರ ಅದ್ರದ್ದು ಟ್ರೀಟ್ಮೆಂಟ್ ಎಲ್ಲದಕ್ಕೂ ಸರ್ಜರಿ ಅಂತ ಬೇಕಾಗಲ್ಲ, ಕೆಲವೊಂದು ಕನ್ನಡಕದಲ್ಲೇ ಸಾಲ್ವ್ ಮಾಡುವಂಥದ್ದಿರುತ್ತೆ, ಅದು ಒಂದು ನೋಡ್ಕೋಬೇಕಾಗ್ತದೆ. ಮತ್ತೆ ಅಲರ್ಜಿ ಸಮಸ್ಯೆನೂ ತುಂಬಾ ಕಾಮನ್ ಆಗಿ ಇತ್ತೀಚಿನ ದಿನಗಳಲ್ಲಿ, ಯಾಕಂದ್ರೆ ನಾವೆಲ್ಲ ನಮ್ಮ ಲೈಫ್ ಎಲ್ಲ ಕೆಮಿಕಲ್ ಮೇಲೆ ನಿಂತಿದ್ದೇವೆ. ಸೊ ಎಲ್ಲ ಒಂದು ತರಕಾರಿ ತಿನ್ನಿ, ಹಣ್ಣು ತಿನ್ನಿ, ಹೊರಗಡೆ ಹೋಗ್ರಿ, ಪ್ರತಿ ಒಂದು ಕೆಮಿಕಲ್, ಡಸ್ಟ್, ಪೊಲ್ಯೂಷನ್, ಇದ್ರೊಳಗೆ ನಮ್ದು ಜೀವನ ನಡೀತಾ ಇರುತ್ತೆ. ಅದು ನಾವೇನು ಬದಲಾಯಿಸ್ಲಿಕ್ಕೆ ಬರಲ್ಲ. ಸೊ ನಾವೇನು ಬದಲಾಯಿಸ್ಬೋದು. ಸೊ ಮಕ್ಳಿಗೆ ಹೊರಗಡೆ ಹೋಗ್ಬೇಕಾದ್ರೆ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇರ್ತೀರಿ, ನಿಮ್ಮ ಮಗಂಗೆ ಸ್ಕೂಲಲ್ಲಿ ಅಥವಾ ಮಗಳಿಗೆ ಕರ್ಕೊಂಡು ಹೋಗ್ಬೇಕಾದ್ರೆ ಕಣ್ಣು ಕೆಂಪಾಗೋದು ಅಥವಾ ಕಡ್ತಾ ಬರೋದು, ಉಚ್ಕೊಳ್ಳೋದು ಮಾಡ್ತಾ ಇರ್ತಾರೆ. ನೀವು ಅಂಥದ್ದೇನಾದ್ರು ನೋಟಿಸ್ ಮಾಡ್ತಂದ್ರೆ ಅವ್ರಿಗೆ ಒಂದು ಪ್ರೊಟೆಕ್ಟಿವ್ ಗ್ಲಾಸ್ ಅಂತ, ಮಕ್ಕಳಿಗೆ ಯಾವ್ದಾದ್ರು ಗ್ಲಾಸ್ ತಗೊಳ್ರಿ. ಹೊರಗಡೆ ಸಿಗ್ಬೇಕಾದ್ರೆ ನಿಮ್ಗೆ 50 ರೂಪಾಯಿ 100 ರೂಪಾಯಿ ಗ್ಲಾಸಸ್ ಸಿಗ್ತದೆ, ಪ್ಲಾಸ್ಟಿಕ್ ಗ್ಲಾಸಸ್. ಮೇನ್ ಏನಂದ್ರೆ ಕಣ್ಣಿಗೆ ಧೂಳು ಹೋಗ್ಬಾರ್ದು. ಇದು ನೀವು ಮಾಡ್ಕೊಂಡು ಕಣ್ಣಿಗೆ ಎಫೆಕ್ಟ್ ಏನೂ ಆಗಲ್ಲ ಅದು. ಸೊ ಅದು ಏನಂದ್ರೆ ನಿಮ್ ದಾರಿಲಿ ಹೋಗ್ಬೇಕಾದ್ರೆ ಅಷ್ಟೇ ನೀವು ಯೂಸ್ ಮಾಡ್ತೀರಿ 5 ರಿಂದ 10 ನಿಮಿಷ. ಸೊ ಏನು ಕಣ್ಣಿಗೆ ಧೂಳು ಹೋಗಲ್ಲ. ಸೊ ಇದು ಬೇಸಿಕಲಿ ಪ್ರತಿಯೊಂದು ಅಲರ್ಜಿ ಇರುವಂತ ಮಕ್ಕಳು ಇದು ಮಾಡ್ಬೇಕಾಗಿರೋಂಥ ಕೆಲಸ. ಸೊ ಆ ಕನ್ನಡಕ ಯೂಸ್ ಮಾಡೋದು. ನೆಕ್ಸ್ಟ್ ಮನೆಗೆ ಬಂದ ತಕ್ಷಣ ಖಂಡಿತವಾಗಿ ಕಣ್ಣನ್ನ ತಣ್ಣೀರಿಂದ ವಾಶ್ ಮಾಡ್ಕೋಬೇಕು. ಒಂದು ಜಸ್ಟ್ ನೀರು ಎರಚಿ ಅವ್ರಿಗೆ ತೊಳೆಯುವಂತ ಅಭ್ಯಾಸ ಇಟ್ಕೊಳ್ರಿ. ತುಂಬಾ ಅವ್ರಿಗೆ ಡೈಲಿ ಕಣ್ಣು ಉಚ್ತಾ ಇದ್ದಾನೆ, ಕೆಂಪಾಗ್ತಾ ಇದೆ ಅಂದ್ರೆ ಐಸ್ ಪ್ಯಾಕ್ಸ್ ಇರುತ್ತೆ, ನಿಮ್ಗೆ ಐಸ್ ಜೆಲ್ ಪ್ಯಾಕ್ಸ್ ಇರುತ್ತೆ, ಕೇಕ್ ಜೊತೆಗೆ ಇಟ್ಕೊಟ್ಟಿರ್ತಾರೆ, ಫ್ರಿಡ್ಜ್ ಅಲ್ಲಿ ಇಟ್ಟು ಒಂದು ಬಟ್ಟೆಯಲ್ಲಿ ಸುತ್ತಿ ಅದನ್ನ 10 ನಿಮಿಷ ಡೈಲಿ ನೈಟ್ ನಿಮ್ಮ ಮಕ್ಕಳು ನಿಮ್ಗೆ ಅಲೋ ಮಾಡಿದ್ರೆ ದಯವಿಟ್ಟು ಇಡ್ರಿ. ಕ್ರಮೇಣವಾಗಿ ಅಲರ್ಜಿ ಒಂಚೂರು ಕಂಟ್ರೋಲ್ ಆಗಿರ್ತದೆ. ಈ ಕಣ್ಣಿನ ಹೆಂಗೆ ಅಲರ್ಜಿ ಇರುತ್ತೆ, ಅದೇ ತರ ಮೂಗಿನ ಅಲರ್ಜಿ ಇರ್ಬೋದು, ಮೂಗು ಇವಾಗ ನೆಗಡಿ ಆಗ್ತಾ ಇರ್ಬೋದು, ಕಿವಿ ಕಟ್ತಾ ಬರ್ತಾ ಇರ್ಬೋದು, ENT ಅಂದ್ರೆ ಈಗ ಕಣ್ಣು ಮೂಗಿನ ಅದು ಕೂಡ ನಿಮ್ಗೆ ಇದು ತೊಂದರೆಗಳು ಆಗ್ಬೋದು. ಸೊ ಇದು ನೀವು ಪ್ರಿಕಾಷನ್ಸ್ ಇಷ್ಟು ತಗೊಳ್ತಾನೆ ಇರ್ಬೇಕಾಗ್ತದೆ. ಇದ್ರ ಮೇಲೂ ನಿಮ್ಮ ಮಕ್ಕಳು ಇನ್ನೂ ಇಲ್ಲ ಮನ ಕಡಿತಾ ಇದೆ, ಉಜ್ತಾ ಇದ್ದಾರೆ, ಹಿಂಗ್ ಕಣ್ಣು ಕೆಂಪಾಗ್ತಾ ಇದೆ ಅಂದಾಗ ಖಂಡಿತವಾಗಿ ಕಣ್ಣಿನ ಡಾಕ್ಟರ್ ಹತ್ರ ತೋರಿಸಿ ಪರೀಕ್ಷೆ ಮಾಡಿಸಿ ಅದಕ್ಕೆ ಟ್ರೀಟ್ಮೆಂಟ್ ಮಾಡಬೇಕಾಗ್ತದೆ. ಮಾಡಿಲ್ಲ ಅಂದ್ರೆ ಏನಾಗ್ತದೆ ಅಂದ್ರೆ ಕರಿಗುಡ್ಡೆ ಉಜ್ಜೋದ್ರಿಂದ ಕರಿಗುಡ್ಡೆ ವೀಕ್ನೆಸ್ ಆಗಿ ನಮ್ಗೆ ಅದು ತೆಳುವಾಗಿ ನೆಕ್ಸ್ಟ್ ಮುಂದೆ ಅದು ಗಾಯ ಆಗಿ ಒಡೆಯುವಂತ ಚಾನ್ಸಸ್ ಇರ್ತದೆ. ಸ್ಟಾರ್ಟಿಂಗ್ ಅಲ್ಲಿ ಕನ್ನಡಕ ನಂಬರ್ ತರ ಕಾಣ್ತದದು, ನಂತರ ಅವರಿಗೆ ಪರ್ಮನೆಂಟ್ ಡ್ಯಾಮೇಜ್ ಆಗುವಂತ ಚಾನ್ಸಸ್, ಕರಿಗುಡ್ಡೆ ಬದಲಾಯಿಸಕ್ ಹೋಗುವಂತ ತೊಂದರೆಗಳು ಆಗ್ಬೋದು. ಸೊ ಅಲರ್ಜಿನ ಸಣ್ಣದ್ರಾಗೆ ಟ್ರೀಟ್ಮೆಂಟ್ ಮಾಡ್ಕೊಂಡು ಕಂಟ್ರೋಲ್ ಆಗಿ ಇಟ್ಕೊಂತಂದ್ರೆ ಬಹಳ ಉತ್ತಮವಾಗಿರ್ತದೆ. ಮುಂದೆ ಕ್ರಮೇಣವಾಗಿ ಕಮ್ಮಿ ಆಗ್ತಾ ಹೋಗ್ತದೆ ದೊಡ್ಡವರಾದಂಗೆ, ಅವ್ರಿಗೆ ಗೊತ್ತಿರುತ್ತೆ ಹೇಗೆ ನೋಡ್ಕೋಬೇಕು ಅಂತ. ಸೊ ಆ ಕ್ರೂಷಿಯಲ್ 5 ರಿಂದ 15 ವರ್ಷ ಮಕ್ಕಳಿಗೆ ತುಂಬಾ ಇಂಪಾರ್ಟೆಂಟ್ ಇರ್ತದೆ. ಇನ್ನ ಸೇಮ್ ಏನ್ ಹೇಳಿದ್ದೀನಲ್ಲ, ಈ 3 ಥಿಂಗ್ಸ್, ಒಂದು ಗ್ಲಾಸ್ ಯೂಸ್ ಮಾಡೋದು, ಒಂದು ಕಣ್ಣು ವಾಶ್ ಮಾಡೋದು, ಯಾವ್ದೋ ಕೋಲ್ಡ್ ಕಂಪ್ರೆಷನ್ ಅಂತೀವಿ ನಾವು, ಏನಾದ್ರು ತಣ್ಣಗಿರುವಂತ ಬಾಟಲ್ ಇರ್ಬೋದು, ಅದು ಐಸ್ ಕ್ಯೂಬ್ ಇರ್ಬೋದು, ಇದನ್ನ ಇಟ್ಕೊಳ್ಳೋದು ಮಾಡ್ಬೇಕು. ಇದ್ರ ಮೇಲೆ ಸೀಸನ್ ಅಲ್ಲಿ ಏನಾದ್ರು ನಿಮ್ಗೆ ಈ ಕಾಲದಲ್ಲಿ ಏನಾದ್ರು ಆಗ್ತಾ ಇದೆ ಅಂತ ಅಂದ್ರೆ ಆ 2 ರಿಂದ 3 ತಿಂಗಳು ಕಣ್ಣಿಗೆ ಡ್ರಾಪ್ಸ್ ಅನ್ನ ಕೊಡಬೇಕಾಗ್ತದೆ, ಕಂಟ್ರೋಲ್ ಅಲ್ಲಿ ತರಬೇಕಾಗುತ್ತೆ ಅಷ್ಟೇ. ನಾವು ಎಷ್ಟು ಲೈಟ್ ಇಟ್ಟು ಓದ್ತೀವಿ ರೂಮಲ್ಲಿ ಅಷ್ಟು ಒಳ್ಳೇದು. ಯೂನಿಫಾರ್ಮ್ ಲೈಟ್ ಅಂತ ಹೇಳ್ಬೇಕು, ತುಂಬಾ ಫೋಕಸ್ ಲೈಟ್ ಅಂತಲ್ಲ. ಏನಂದ್ರೆ ಈಗ LED ಲೈಟ್ ಎಲ್ಲ ಇವಾಗ ಬಂದಿದೆ, ಇವಾಗ ತುಂಬಾ ಫೋಕಸ್ ಕಣ್ಣು ಚುಚ್ಚೋ ತರ ಇರಬಾರ್ದು. ಬಟ್ ಹಾಗಂತ ಈಗ ಏನು ಡಿಮ್ ಲೈಟ್ ಅಲ್ಲಿ ಓದ್ತೀವಲ್ಲ, ದಟ್ ಈಸ್ ನಾಟ್ ಗುಡ್ ಆಕ್ಚುಲಿ. ಅದರಿಂದ ಮಾಡೋದ್ರಿಂದ ಮಯೋಪಿಯಾ ಜಾಸ್ತಿ ಆಗ್ತದೆ. ಬ್ರೈಟ್ ಲೈಟ್ ಇರೋದು ಅಂದ್ರೆ ಬ್ರೈಟ್ ಅಂದ್ರೆ ಕಣ್ಣಿಗೆ ಚುಚ್ಚೋ ಆಗಿರಬಾರ್ದು, ಯೂನಿಫಾರ್ಮ್ ಎಲ್ಲ ಕಡೆ ಒಂದು
ಸೇಮ್ ಇರಬೇಕಾಗ್ತದೆ. ಅದು ಒಂದು ನೋಡಬೇಕು. ಎಷ್ಟಾಗುತ್ತಷ್ಟು ಹೊರಗಡೆ ಕೂತು ಓದ್ಲಿಕ್ಕೆ ಟ್ರೈ ಮಾಡ್ರಿ. ಒಂದು ನಿಮ್ಮನೆ ಬಾಲ್ಕನಿ ಇರ್ಬೋದು, ಸ್ಟೆಪ್ಸ್ ಇರ್ಬೋದು, ಟೆರೆಸ್ ಇರ್ಬೋದು. ದಿಸ್ ಈಸ್ ವೆರಿ ಗುಡ್ ಆ್ಯಕ್ಚುಲಿ. ಇದು ಒಂದು ಫಾಲೋ ಮಾಡಬೇಕಾಗ್ತದೆ. ಅದು ಬಿಟ್ಟು ನೀವು ಸ್ಕ್ರೀನ್, ಎಸ್ಪೆಷಲಿ ಚಿಕ್ಕ ಮಕ್ಕಳು ಇರ್ಬೋದು, ದೊಡ್ಡೋರು ಇರ್ಬೋದು, ಈಗೆಲ್ಲ ಕಂಪ್ಯೂಟರ್ಸ್ ಎಲ್ಲ ಕಾಮನ್, ಆನ್ಲೈನ್ ಕೋರ್ಸ್ ಒಂದಲ್ಲ ಒಂದು ಇದ್ದೇ ಇರ್ತದೆ. ಸ್ಕ್ರೀನ್ ಒಂದು ನೋಡಬೇಕಾದ್ರೆ ನಮ್ಗೆ ಐ ಶೀಲ್ಡ್ ಅಥವಾ ಐ ಕಂಫರ್ಟ್ ಶೀಲ್ಡ್ ಅಂತ ಒಂದಿರ್ತದೆ. ಸೊ ಅದೇನು ಮಾಡ್ತದೆ, ನಿಮ್ಗೆ ನ್ಯಾಚುರಲ್ ಆಗಿ ಅದರಿಂದ ಬರುವಂಥ ಏನು ರೇಸ್ ಇರ್ತದೆ ಅದು ಬ್ಲಾಕ್ ಮಾಡುತ್ತೆ. ಸೊ ನಾವು ಡೈರೆಕ್ಟ್ ಆಗಿ ನೋಡಿದ್ರೆ ತಲೆನೋವು ಶುರುವಾಗ್ತದೆ, ಡ್ರೈನೆಸ್ ಆಗ್ತದೆ. ಸೊ ಅದನ್ನ ಸ್ವಲ್ಪ ನೀವು ಲೈಟ್ನ ಡಿಮ್ ಮಾಡೋದಿರುತ್ತೆ. ಸೊ ಆ ಡಿಮ್ ಮಾಡ್ಕೊಂಡು ನೀವು ಅದು ಆಪ್ಷನ್ನ ಸೆಲೆಕ್ಟ್ ಮಾಡಿದ್ರೆ ನಿಮ್ಮ ಕಣ್ಣಲ್ಲಿ ಆಗುವಂಥ ಬಹಳ ಸ್ಟ್ರೈನ್ ಕಮ್ಮಿ ಆಗುತ್ತೆ. ಸೊ ಅದ್ರ ಜೊತೆಗೆ ಏನಿದೆ ಅಂದರೆ ನಿಮ್ಗೆ ಡ್ರೈನೆಸ್ ಜಾಸ್ತಿ ಇದ್ರೆ ಸ್ವಲ್ಪ ಬಿಸಿ ಶಾಖ ಕೊಟ್ಕೋಬೇಕು. ಅವಾಗ ಏನಾದ್ರು ಉಪ್ಪು ಶಾಖ ಕೊಡ್ರಿ ಅಥವಾ ಬಿಸಿನೀರಲ್ಲಿ ಬಟ್ಟೆ ಹಾಕಿ ಶಾಖ ಕೊಡ್ರಿ. ಅದು ನಿಮ್ಮ ಕಣ್ಣಿನ ನೀರಿನ ಅಂಶ ಉತ್ಪತ್ತಿ ಆಗುತ್ತೆ. ಇದಾದ್ಮೇಲೂ ಕಣ್ಣು ಡ್ರೈ ಅನ್ನಿಸ್ತಾ ಇದೆ, ಏನೋ ಕಣ್ಣಲ್ಲಿ ಓಡಾಡ್ದಂಗೆ ಅನ್ಸುತ್ತೆ, ಒತ್ತದಂಗೆ ಅನಿಸ್ತಾ ಇದೆ ಅಂದರೆ ಅದಕ್ಕೋಸ್ಕರ ಲ್ಯೂಬ್ರಿಕೇಟಿಂಗ್ ಡ್ರಾಪ್ಸ್ ಅಂತ ಬರುತ್ತೆ. ಕಣ್ಣಲ್ಲಿ ಹೇಗೆ ನಾವು ಒಂದು ಮೆಷಿನ್ ಓಡಬೇಕಂತಂದ್ರೆ ಅದಕ್ಕೆ ನಾವು ಆಯಿಲ್ ಥರ ಹಾಕ್ತೀವಿ, ಅದೇ ಥರ ಕಣ್ಣಿಗೂ ಕೂಡ ಕೆಲವೊಂದು ನೀರಿನ ಅಂಶ ಬೇಕಾಗ್ತದೆ, ಟಿಯರ್ ಫಿಲ್ಮ್ ಅಂತೀವಿ. ಸೊ ಅದನ್ನು ನಾವು ಸಪ್ಲಿಮೆಂಟ್ ಆಗಿ ಡ್ರಾಪ್ಸ್ ಅಲ್ಲಿ ಉಪಯೋಗಿಸ್ಬೋದು. ನಿಮಗೆ ಸೈಡ್ ಎಫೆಕ್ಟ್ಸ್ ಇರಲ್ಲ. ಲಾಂಗ್ ಟರ್ಮ್ ಅಲ್ಲಿ ನೀವು ಕೆಲಸ ಮಾಡಬೇಕಾದ್ರೆ ನಿಮಗೆ ಅವಶ್ಯಕತೆ ಬಿದ್ದಾಗ ಅದನ್ನು ಉಪಯೋಗಿಸ್ಬೇಕಾಗ್ತದೆ. ಇಷ್ಟು ಮಾಡಿಕೊಂಡ್ರೆ ಸಾಕು. ಯೂಶಲಿ ಚಿಕ್ಕ ಮಕ್ಕಳಿಂದ ತುಂಬಾ ಸಮಸ್ಯೆಗಳು ಶುರುವಾಗುತ್ತೆ. ರೊಟೀನ್ ಆಗಿ ನಿಮ್ಮ ಮಗು ಒಂದು ವರ್ಷ 2 ವರ್ಷ ಇದ್ದಾಗ ಜನರಲ್ ಚೆಕಪ್ ಒಂದು ಮಾಡಿಸಿ. ಅಟ್ಲೀಸ್ಟ್ 3 ವರ್ಷ ಇದ್ದಾಗ, ಈಗಂತೂ ಮಕ್ಕಳು ABCD ಓದ್ಲಿಕ್ಕೆ ಶುರು ಮಾಡ್ತಾರೆ, ನಮಗೂ ಈಸಿ ಮಾಡ್ಲಿಕ್ಕೆ. ಜಸ್ಟ್ ಒಂದು ನಾರ್ಮಲ್ ಆಗಿ ಅವ್ರದ್ದು ಓವರ್ ಆಲ್ ಕಣ್ಣು ಹೆಲ್ತಿ ಇದೆಯಾ, ಕಣ್ಣಿನ ರೆಟಿನಾದಲ್ಲಿ ಏನಾದ್ರು ತೊಂದರೆ ಇದೆಯಾ, ಎಲ್ಲ ಒಂದು ಡೀಟೇಲ್ ಆಗಿ ಒಂದು ಚೆಕಪ್ ಆಗಿ ಒಂದು ಐಡಿಯಾ ಬರ್ತದೆ. ಸೊ ಅದಾದ್ಮೇಲೆ ವರ್ಷಕ್ಕೊಂದು, ಈಗ ನನಗೆ ಇವತ್ತು ನಾರ್ಮಲ್ ಇದೆ ಅಂದ್ರೆ ಮುಂದೆ ನಾರ್ಮಲ್ ಇರ್ಬೇಕಂತ ರೂಲ್ಸ್ ಇಲ್ಲ. ಅದು ಯಾವತ್ತು ಬೇಕಾದ್ರೂ ತೊಂದರೆ ಬರ್ಬೋದು. ಈಗ ಹೆಂಗೆ ನೀವು ಹೋಗ್ಬಿಟ್ಟು ಒಂದು ಏಜ್ ಆದ್ಮೇಲೆ BP ಶುಗರ್ ಪರೀಕ್ಷೆ ಮಾಡಿಸ್ತೀರಿ, ಅದೇ ತರ ಈಗ ಮಕ್ಕಳಿಗೆ ಕಣ್ಣು ಪರೀಕ್ಷೆ ಅಷ್ಟು ಮ್ಯಾಂಡೇಟ್ರಿ. ಯಾಕೆಂದ್ರೆ ಕಣ್ಣಿಲ್ಲಾಂದ್ರೆ ನೀವೇನು ಮಾಡ್ಲಿಕ್ಕೆ ಬರಲ್ಲ ಮುಂದೆ. ಸೊ ವರ್ಷಕ್ಕೊಂದ್ಸತಿ ಜನರಲ್ ಆಗಿ ಒಂದು ಪರೀಕ್ಷೆ ಅನ್ನೋದು ಆಗ್ತಾ ಇರ್ಬೇಕಾಗತ್ತೆ. ಅದ್ರ ಜೊತೆಗೆ ಈಗ BP ಶುಗರ್ ಇರೋರ್ಗಂತೂ ಅದಂತೂ ಕಂಪಲ್ಸರಿ ಅಂತೂ ಪರೀಕ್ಷೆ ಅನ್ನೋದು ಮಸ್ಟ್. ಯಾಕಂದ್ರೆ ನಮ್ದು ಕಣ್ಣು ಒಂದು ಮೆದುಳಿನ ಒಂದು ಎಕ್ಸ್ಟೆನ್ಷನ್ ಅಂತ ಹೇಳ್ಬೋದು. ಮೆದುಳಿನ ನರ ಏನಿದೆಯಲ್ಲ ಅದೇ ನರ ಕಣ್ಣಿಗೆ ಬಂದು ಸಪ್ಲೈ ಮಾಡೋದು. ಹೊಸದಾಗಿ ನರ ಇಲ್ಲಿಂದ ಬರೋಲ್ಲ. ಸೊ ನಿಮ್ ಕಣ್ಣಿಗೆ ಡ್ಯಾಮೇಜ್ ಆದ್ರೆ ಒಂದು ಪಾರ್ಟ್ ಆಫ್ ಬ್ರೈನ್ ಡ್ಯಾಮೇಜ್ ಆದ ಲೆಕ್ಕ ಇರುತ್ತೆ ನಿಮ್ಗೆ. ಸೊ ನಿಮ್ದು ಯಾವುದೇ ಬಾಡಿಯಲ್ಲಿ ಸಮಸ್ಯೆ, BP ಶುಗರ್ ಅಥವಾ ಹಾರ್ಟ್ ಪೇಷಂಟ್ ಇರ್ಬೋದು, ಅಥವಾ ಏನಾದ್ರು ಲ್ಯುಕೀಮಿಯಾ ಅಥವಾ ಕ್ಯಾನ್ಸರ್ಸ್ ಇರ್ಬೋದು, ಏನಾದ್ರು ತೊಂದರೆ ಆದ್ರೆ ನಮ್ಗೆ ಬಾಡಿನಲ್ಲಿ ಎಲ್ಲೂ ಕೂಡ ಕಾಣಲ್ಲ. ನೀವು CT MRI ಎಲ್ಲ ಮಾಡಿದಾಗ ಅದು ನಿಮ್ಗೆ ಎಕ್ಸ್ರೇ ಫಿಲ್ಮ್ ತರ ಕಾಣುತ್ತೆ. ಬಟ್ ಡೈರೆಕ್ಟ್ ನೋಡೋದಕ್ಕೆ ಸಾಧ್ಯ ಆಗೋದು ಕಣ್ಣಲ್ಲಿ ಮಾತ್ರ, ಕಣ್ಣಿನ ರೆಟಿನಾದಲ್ಲಿ ಮಾತ್ರ ಪರೀಕ್ಷೆ ಮಾಡಿದಾಗ ಗೊತ್ತಾಗ್ತದೆ. ಸೊ ಹಾಗಾಗಿ ಕಣ್ಣಿನ ಪರೀಕ್ಷೆ ತೊಂದರೆ ಇದೆಯೋ ಇಲ್ಲೋ ನಾರ್ಮಲ್ ಆಗಿ ಒಂದು ವರ್ಷದಲ್ಲಿ ಒಂದ್ಸತಿ ಮಾಡಿಸ್ಕೊಂಡ್ರೆ ತುಂಬಾ ಉತ್ತಮ ಇರ್ತದೆ.